ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಈ ವ್ಲಾಗ್ ಬಂದು ನಮ್ಮ ಅಮ್ಮನ ಮನೆಗೆ ಮಾವಿನ ಗಿಡಕ್ಕೆ ಲಗ್ನ ಮಾಡಿಸಿದ ವ್ಲಾಗ್. ಮನೆಗಂದ್ರೆ ಹೊಲದಾಗ ನಮ್ಮ ಕಡೆ ಮಾವಿನ ಗಿಡಕ್ಕೆ ಫಸ್ಟ್ ಹಣ್ಣು ಹತ್ತಿದಾಗ ಗಿಡಕ್ಕೆ ಲಗ್ನ ಮಾಡ್ಸತ್ತನ ಆ ಗಿಡಕ್ಕೆ ಹತ್ತಿದ ಹಣ್ಣುಗಳು ಮನೆಯವ್ರು ತಿನ್ನಲ್ಲ. ಹಾಗಾಗಿ ಫಸ್ಟ್ ಲಗ್ನ ಮಾಡಿಸ್ತಾರೆ. ಈಶ್ವರೀಂ ಸರ್ವಭೂತಾನಾಂ ತಾಮಿಯೋಪಭಯ ಶ್ರೀ ಅಮ್ಮ ದಿವ್ಯಗಂಧಂ ಧಾರಯಾಮಿ ಗಂಧಂ ಸಮರ್ಪಯಾಮಿ ಗಂಧಾನಾಂತರೇಣ ಋತುಕಾಲೋಧೋಶ್ಯ. ಅದು ಬರಲ್ಲ, ನೀ ಬಿಡಲ್ಲ. ಸೋಮಾರಿ ಆಕೆ ನೋಡ್ರಿ ಬಾ ಅಂತಾಳೆ ಈಕಿನ ಬಲ್ಲ, ಅದು ಬರಲ್ಲ. ಸೋಮಾರಿ ಯಾಕೆ ಬರಂಗಿಲ್ಲ? ನನ್ನ ಅಪ್ಪನ ಕೇಳ್ತಾ ಹೊರಗೆ ಯಾಕೆ ಬರಂಗಿಲ್ಲ? ಇಲ್ಲ ನೋಡಿ ಬವ್ವ ಬಾನ್ ಬವ್ವ ಬಾನ್ ಎಲ್ಲೋಯ್ತು ಮ್ಯಾಲ ಹೋಯ್ತು ಬವ್ವ. ನಾನಾ ವಿಧ ಪರಿಮಳ ಪಾತ್ರ ಪುಷ್ಪಂ ಸಮಾರಂಭ ಬಾನ್ ಬವ್ವ ಬಾನ್. ನೋಡಿ ಎಷ್ಟು ಬೆವ್ರು ಬಿಟ್ಟು ಬಿಸಿಲಾಗ ಆಡಿ ಆಡಿ ಇಷ್ಟು ಟೈಮ್ನಾಗ ಎಷ್ಟು ಬೆವ್ರು ಬಿಡಿಸ್ಕೊಂಡ. ಮಾವಿನ ಗಿಡ ಲಗ್ನ ಹಂದ್ರೆ ನಾಲ್ಕಾದ್ರು ನಡು ಒಂದು ಹಾಕ್ರಿ ಸರ್. ಅದೇ ಬರ್ರಿ 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 ಬಾ ಇಲ್ಲ ಕಟ್ಟಮು ಅಂದ್ರೆ ಹಾಕಿ ಇವೆಲ್ಲನೇ ಬಂಗಾರ. ನೋಡ್ಲಿತ್ತು ಮಗ ಏನು ಕಂಬ ಮಾಡ್ಯಾನ ನೋಡ್ಬಾ ಕಂಬ ಒಂದು ಮತ್ತೇನು ಏನು ಮಾಡ್ಲತ್ತೀರಿ? ಯಾರಿಗೆ ಯಾರು ಸಲುವಾಗ? ಒಂದು ಸಮಥಿಂಗ್ ಆಮೇಲೆ ಸೆಲ್ ಮಾಡಲಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ಶ್ರೀಮದ್ ಗೋವಿಂದ ಮಹಾಲಕ್ಷ್ಮಿ ಮಾತಾ ಕೀ ಜೈ. ಇದು ನಮ್ಮ ಹೊಲದಾಗ ಲಕ್ಷ್ಮಿ ಹಳ. ಏನೇ ಹೊಸ ಕೆಲಸ ಮಾಡ್ಬೇಕಂದ್ರೂ ಫಸ್ಟ್ ಲಕ್ಷ್ಮಿಗೆ ಪೂಜೆ ಮಾಡಿ ಕೆಲಸ ಮಾಡ್ಬೇಕು ನಾವು. ಇದು ಯಾವುದು ಕೆಲಸಕ್ಕಾಗಲಿ ರಾಶಿ ಇದ್ರೂ ಅಷ್ಟೇ ಫಸ್ಟ್ ಲಕ್ಷ್ಮಿಗೆ ತೆಂಗಿನಕಾಯಿ ಹೊಡೆದು ರಾಶಿ ಮಾಡಿ ರಾಶಿದು ಫಸ್ಟ್ ಯಾವುದ್ರದ್ದೇ ಧಾನ್ಯದ ರಾಶಿ ಆಗಲಿ ಫಸ್ಟ್ ಒಂದು ಸ್ವಲ್ಪ ಧಾನ್ಯ ತೆಗೆದು ಲಕ್ಷ್ಮಿಗೆ ಸಮರ್ಪಣೆ ಮಾಡಬೇಕು. ನಾವಷ್ಟೇ ಅಲ್ಲ, ಸುತ್ತಮುತ್ತಿನ ಹೊಲದವ್ರೂ ಅಷ್ಟೇ. ಅವ್ರ ಹೊಲದಾಗ ರಾಶಿ ಅದು ಆದ್ರೂ ಫಸ್ಟ್ ಎಲ್ಲ ಧಾನ್ಯ ತೆಗೆದು ಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಾರೆ. ಧಾನ್ಯಗಳಾಗಿರ್ಬೋದು, ಯಾವುದೇ ಹಣ್ಣುಗಳಾಗಿರ್ಬೋದು. ಫಸ್ಟ್ ಗಿಡಕ್ಕೆ ಹಣ್ಣು ಹತ್ತತ್ತಂದ್ರೆ ಫಸ್ಟ್ ಹಣ್ಣು ಅದು ಎಲ್ಲ ಲಕ್ಷ್ಮಿ ಎದುರು ಇಡ್ತಾರೆ, ಉಡಿ ತುಂಬ್ತಾರೆ, ಎಲ್ಲ ಇದು ಮಾಡ್ತಾರೆ. ಎಲ್ಲರೂ ನಡ್ಕೋತಾರೆ, ಸುತ್ತಮುತ್ತ ಹೊಲದವ್ರು ಈ ನಮ್ಮ ಲಕ್ಷ್ಮಿಗೆ ನಡ್ಕೋತಾರೆ. ಹಿಂಗೆ ನೋಡ್ರಿ ನಮ್ಮ ಲಕ್ಷ್ಮಿ ಬನ್ನಿ ಗಿಡದ ಕೆಳಗೆ ಹಿಂಗೆ ಗುಡಿ ಅದ. ಅಂದ್ರೆ ಫಸ್ಟ್ ನಾವು ಸಣ್ಣವರಿದ್ದಾಗ ಇದು ಗುಡಿ ಇರಲಿಲ್ಲ, ಬನ್ನಿ ಗಿಡದ ಕೆಳಗೆ ಒಂದು ಹಿಂಗೆ ಕಲ್ಲಿಂದ ಒಂದು ಸ್ವಲ್ಪ ಗುಡಿ ಅಪ್ಲೆ ಮಾಡಿದ್ರು ಅಷ್ಟೇ ಇತ್ತು. ಈಗ ಹೀಗೆಲ್ಲ ಗುಡಿ ಕಟ್ಟ್ಯಾರ. ಮೇಲೆ ಬನ್ನಿ ಗಿಡ ಅದ, ಬನ್ನಿ ಗಿಡದ ಕೆಳಗೆ ಗುಡಿ ಅದ. ಲಕ್ಷ್ಮೀ ಪೂಜೆ ಎಲ್ಲ ಆಯ್ತು. ಈಗ ಪೂಜೆ ಮುಗಿಸ್ಕೊಂಡು ಆ ಕಡೆ ಮಾವಿನ ಗಿಡದ ಕಡೆ ನಡೆದೀವಿ, ಹೊಲಕ್ಕೆ ನಡೆದೀವಿ. ಈಗ ಆ ಕಡೆ ಅಲ್ಲಿ ನಡೆದಾರ ವಿಧಿಕಾ, ನಮ್ಮ ಮನೆಯವ್ರು ವಿಧಿಕಾ ಕರ್ಕೊಂಡು ನಡೆದ. ಎಷ್ಟು ಅಡಿ ನೀರು ತುಂಬ್ಕೊಂಡಿದ್ದಾರೆ.
ಇದಕ್ಕೆ ಪೂಜಾದ ರೆಡಿ ಮಾಡ್ಲೈತಾಳ ಅವ್ವ. ಎಲ್ಲ ಮಾಡ್ತಾಕಿ. साधनम् ओम भुवा गणपतिमवायामहे स्वाहा गणपतिमवायमो स्वाहा महागणपतिर्देवताभ्यो नमः आवाहनार्थ अक्षतानि समर्पयामि पादयोः पाद्यं समर्पयामि हस्तयोः अर्घ्यं समर्पयामि मुखे आचमनीयं समर्पयामि मलापघर्षणस्नानं समर्पयामि ओम ಆಪುಷ್ಟ. ಇದು ನಮ್ಮ ತಂದೆಯವ್ರ ಆಸೆನೂ ಆಗಿತ್ತು. ನಮ್ಮ ಮನೆಯವ್ರ ಎದುರು ಯಾವಾಗಲೂ ಹೇಳ್ತಿದ್ರು, ಈ ಸರಿ ಮಾವಿನ ಗಿಡಕ್ಕೆ ಹಣ್ಣು ಆಗ್ತಾವ್ರಿ ಸಂಜು, ಅದಕ್ಕೆ ಲಗ್ನ ಮಾಡಿಸ್ಬೇಕಾಗ್ತದೆ ನೋಡ್ರಿ, ಅದಕ್ಕೆ ನೀವೇ ಲಗ್ನ ಮಾಡಿಸ್ಬೇಕು ನೋಡ್ರಿ ಅಂತ ಯಾವಾಗಲೂ ಹೇಳ್ತಿದ್ರು. ಯಾಕಂದ್ರೆ ನಾವು ವೈದಿಕ ಬ್ರಾಹ್ಮಣರು ಇರೋದ್ರಿಂದ ನಮ್ಮ ಮನೆಯವ್ರ ಕೈಯಿಂದೇ ಲಗ್ನ ಮಾಡಿಸ್ಬೇಕನ್ನೋದು ಅವ್ರ ಆಸೆಯಾಗಿತ್ತು. 2-3 ವರ್ಷದಿಂದ ಒಂದಿಲ್ಲ ಒಂದು ಕಾರಣದಿಂದ ಟೈಮೇ ಕೂಡಿ ಬರಲಾಗಿತ್ತು ಲಗ್ನ ಮಾಡಿಸ್ಲಿಕ್ಕೆ. ಈ ವರ್ಷ ಆ ಟೈಮ್ ಕೂಡಿ ಬಂದಿತ್ತು ಅಂತ ಹೇಳ್ಬೋದು. ಅವ್ರ ಆಸೆ ಈ ವರ್ಷ ನೆರವೇರ್ತು ನೋಡ್ರಿ. ಇವೆಲ್ಲ ಗಿಡಗಳು ಅವ್ರು ಹಚ್ಚಿವೆ. ಒಂದು 4-5 ಮಾವಿನ ಗಿಡಗಳು ಹಚ್ಚಿದ್ರು, ಎಲ್ಲದಕ್ಕೂ ಹಣ್ಣಾಗ್ಲೈತವ. ಹಾಗೆ ತೆಂಗಿನ ಗಿಡಗಳು, ನಿಂಬೆಹಣ್ಣಿನ ಗಿಡ, ಕರಿಬೇವಿನ ಗಿಡ, ಹೀಗೆ ಭಾಳ ಗಿಡಗಳು ಹಚ್ಚಿದ್ರು. ಗಿಡಗಳು ಹಚ್ಚೋದಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಖಾಯಶ್ ಅಂತ ಹೇಳ್ಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ವರ್ಣಾಯ ನಮಃ ಆವಾಹನಾರ್ಥಕ್ಷತಾನ್ ಸಮರ್ಪಯಾಮಿ ಪದಯೋಃ ಪಾದ್ಯಂ ಸಮರ್ಪಯಾಮಿ ಹಸರ್ಗಂ ಸಮರ್ಪಯಾಮಿ ವರ್ಣಾಯ ನಮಃ. ಇದಕ್ಕೊಂದು ಸ್ವಲ್ಪ ಅಕ್ಷತೆ ಇರ್ತದೆ. ನೀರು ತೊಗೊಂಡು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿರಿ. ಕಲ್ಶೋದಕೇನ ಪೂಜೋಪದ್ರವ್ಯಾನಿ ಪ್ರೋಕ್ಷಃ ದೇವಾನಾಂ ಪ್ರೋಕ್ಷಃ ಆತ್ಮಾನಾಂ ಪ್ರೋಕ್ಷಃ. आम्रफल श्रीमन्महालक्ष्मी नारायण स्वरूप आम्रफल देवताभ्यो नमः आवाहनार्थे अक्षतान् समर्पयामि पदयोः पाद्यं समर्पयामि हस्तयोः अर्घ्यं. ಉಡಿ ತುಂಬಲಿಕ್ಕೆ ಸನಿ ಬಂದು ಬಟ ಬದಾಮ ಆ ಕಡೆ ಖಾರಿ ಕದಂಗ ಅಲ್ಲಿ ಇಲ್ಲ ಇಲ್ಲ ಯಾದಿರ್ತು ಖಾರಿ ಕಾಯಿ. ಹಾಂ 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 ಇಲ್ರಿ ಸುಮ್ಮನೆ ಅಕ್ಷತೆ ಇರ್ತದೆ ಮ್ಯಾಲೆಲ್ಲ ಬರ್ಬೇಕು ಸ್ಥಾಪನಾರ್ಥ ಅಕ್ಷತಾನ್ ಸಮರ್ಪಯಾಮಿ. ನಮ್ಮಲ್ಲಿ ಮಾಡಿದೆ ಅಂದ್ರೆ ನಿಂಗೆ ಕಳಿಸ್ತೀನಿ ಅಂತ ನಾನು ಎಲ್ಲರೂ पास रूम आ गया ಎಲ್ಲರೂ ಅಕ್ಷತೆ ಕೊಡ್ರಿ ಕಡೆ साका ಚಲೋ ತಕ್ಕೋರು ವಿಡಿಯೋ ಮಾಡಿ ಪೂರಾ ಅವತ್ತರ ಹಾಕಿ ಕೊಡ್ತೀರಿ ಕೊಟ್ಬಿಡ್ಲಿ. ಹಾಕ್ರಿ ಎಲ್ಲ ಕಾವ್ರಿ सरस्वती च यमुना गोदावरी नर्मदा कावेरी शरयो महेन्द्रतनया चर्मन्वती वेदिका छाता छाया दंडकी पूर्णा पूर्ण जलैः समुद्र सहिता कुर्यात् सदा मंगलम. समूर्ते सावधान सुलग्न सावधान कल्याणात् जगात्राय कामितार्थप्रदायिने श्रीमद्वेङ्कटगिरिवासाय श्रीनिवासाय मंगलम. समूर्ते सावधान सुलग्न ಲಕ್ಷ್ಮಿ ಕಡೆ ಮಾರಿ ಮಾಡ್ತಾರೆ ಏನು ಸಮ ಇದೆ ಮ್ಯಾಲ ಕೊಟ್ಟು ಹಿಂಗೆ ಹಿಂಗೆ ಹಾಂ ಬಿಸ್ಕಿಟ್ ಬೇಕಾದ್ರೆ ಅವಾಡ ಬಿಸ್ಕಿಟ್ ಬಿಡಿ ಅಲ್ದ ಅಕ್ಕ ನೀರು ಕಾದ್ರೆ ನಾವು ಅವಕ್ಕೆ ನೀರು ಕುಡಿದ್ರೆ ಮತ್ತೊಂದು ತಾಸು ಆಯ್ತು. ಹಾಂ ರೈಟ್. ಆಯ್ತಲ್ಲ ಹಾಂ
ಆಯ್ತು ಹೋಗಮ್ಮ ನೀವು ಹಚ್ಕೋರಿ ಅರ್ಶಿನ ನೀವು ಅವನಿಗೆ ಕೊಡ್ರಿ ನಾ ಅವ್ರಿಗೆ ಕೊಡ್ತೇವೆ ಇದ್ರಿ ಈ ಕಡೆ ಅದ್ರಿಗೆ ಮಾಡ್ತೀನಿ ನೀವು ಅಡಿಕೆ ಇದ್ರೊಳಗೆ ಬೇಕು ಯಾಕಡೆ ಮಾಡ್ಲಿಕ್ಕೆ ರೈಟ್ ಇಡ್ಕೊರಿ ಹಿಂಗೆ ಉಡಿ ಒಳಗೆ ನಮಸ್ಕಾರ ಮಾಡಿ ಇವೆಲ್ಲ ಗಿಡಗಳು ನಮ್ಮ ತಂದೆ ಹುಣ್ಚಿ ಗಿಡ ಚಿಗುರು ಎಷ್ಟಾಗ್ಯಾವ ನೋಡಿ ತೆಂಗಿನ ಗಿಡ ಹುಣಚಿ ಗಿಡ ಗಿಡಗಳು ಇವೆಲ್ಲ ಬಾ ಕುಕ್ಕು ಬಾಯ್ ಮಾಡ್ಕೊ ಬಾಯ್ ಕುಕ್ಕು ನೀನು ಕಳಿಸ್ಲಿಕ್ಕೆ ಹೊಂಟದ ಇದು ಎಲ್ಲ ಹೊಂಟದ ಕುಕ್ಕು ನಾಯಿ ಹೊಂಟದ ಕಳಿಸ್ಲಿಕ್ಕೆ ನೀನು ಹೊಲಕ್ಕೆ ಫಸ್ಟ್ ಟೈಮ್ ಬಂದಿದ್ದಲ್ಲ ಇದಕ್ಕೆ ಫಸ್ಟ್ ಟೈಮ್ ಬಂದ ಅಂತ ಅದು ಕಳಿಸ್ಲಿಕ್ಕೆ ಹೊಂಟ ಏ ವಿಹಾನ್ ಕೊಯ್ಲಿ ಇರ್ತಾವ ನಾಯಿ ನೋಡಿ ಹಿಂದೆ ಹೊಂಟು ಬಾ 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 ನಾಯಿ ಹಳೆ ಬಂದ್ರಂತ ಏನಂತಾರ ಊರಳೆ ಬಂದವ್ರು ಸರಿ ಮಂದಿಗೆ ಉದರಿಸೋ ಸುಂದರ ನಮ್ಮೂರು ಹನುಮಂದೇವ್ರ ಗುಡಿ ನೋಡಿರಿ ಒಂದು 5-6 ಆಗಿ ಕೊಡ್ತೀವಿ ಬಂದೆವು ಮನೆಗೆ ಹೊಲದ ಮುಗಿಸ್ಕೊಂಡು ಲಗ್ನ ಮುಗಿಸ್ಕೊಂಡು ಬಂದೆವು ಹೌದಿಲ್ಲ ಏನ್ ಮಾಡ್ಲಿದ್ದ ಅಜ್ಜಮ್ಮ ಹೋಳ್ಗಿ ಉಂಡಿನಿ ಹಿಟ್ಟ ಹೂರಣ ಆಕಿ ಹೋಳ್ಗೆ ಮಾಡೋದು ನಮ್ಮ ಅಜ್ಜಮ್ಮ ಹಿಂಗ ಒಲಿ ಮ್ಯಾಲ ಮಾಡ್ತಾಳೆ ಇಲ್ಲಿ ಗ್ಯಾಸ್ ಇರಲ್ಲ ಅದಕ್ಕೆ ಒಲಿ ಮ್ಯಾಲ ಹೌದು ಇಲ್ಲಿ ಒಣ ಹಿಟ್ಟ ಅಲ್ಲಿ ಎಣ್ಣೆ ಇಲ್ಲಿ ದೊಡ್ಡದು ಅದು ರುಬ್ಬದ್ದು ಹಾ ಒಲಿ ಮೇಲೆ ನೀರ್ ಕಾಸ್ತಾರ ಭಕ್ರಿ ಮಾಡ್ತಾರ ಅಜ್ಜಮ್ಮ ಹೋಳ್ಗಿ ಇದ್ರ ಮೇಲೆ ಮಾಡ್ತಾಳ ಹೌದು ಈಗ ನಮ್ಮ ಅಜ್ಜಮ್ಮ ಎಷ್ಟು ಹಾರ್ಡ್ ವರ್ಕರ್ ಒಲಿ ಮೇಲೆ ಮಾಡ್ತಾಳೆಲ್ಲ ಮಿಕ್ಸರ್ ಯೂಸ್ ಮಾಡಲ್ಲ ರುಬ್ಬೆ ಮಾಡ್ತಾಳೆ ಒಳ್ಳಾಗೆ ರುಬ್ಬುತ್ತಾಳ ಚಟ್ನಿ ಸಹ ಹಿಂಗ್ ರುಬ್ಬಿ 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 ಚಟ್ನಿ ಸಹ ಮಿಕ್ಸರಿಗೆ ಹಾಕಲ್ಲ ರುಬ್ಬಿ ರುಬ್ಬಿ ಒಳ್ಳಾಗೆ ಟೇಸ್ಟ್ ಆಗ್ತದ ಅಂತ ಹೊಲ್ಲಾಗೆ ಟೇಸ್ಟ್ ಆಗ್ತದ ಅಂತಾಳ ಲಟ್ಟಣಿಗೆ ನಮ್ಮ ಅಮ್ಮನೂ ಕೂತಲ್ಲ ಬಿಸಿಲಿ
ಆಕಿ ಹಾಕ್ತಾಳ ಆಮೇಲೆ ಬೇಯಿಸ್ತಾಳ. ಆಕಿ ಬೇಯಿಸತನ ಆಕಿ ಅಜ್ಜಮ್ಮ ಮಾಡಿಡ್ತಾಳ. ಈಕಿ ಇಷ್ಟು ಹೋಳ್ಗಿ ಮಾಡಲ್ ನೋಡ್ರಿ. ನಮ್ದು ಊಟ ಆದ್ಮೇಲೆ ಇಷ್ಟು ಹೋಳ್ಗಿ, ಆಮೇಲೆ ಹೂರನ್ ನೋಡ್ರಿ, ಆಮೇಲೆ ಹಿಟ್ಟು ಇನ್ನ ಮಾಡೋದದ. ನನಗನ್ಸ ಒಟ್ಟಿಗೆ ಹೂರನ್ ನೋಡಿದ್ರೆ 100 ಇದು ಆಗ್ಬಹುದು, 100 ಹೋಳ್ಗಿ ಯಾವಾಗ್ಲೂ ಅಷ್ಟೇ. ಆಮೇಲೆ ನಮ್ಮ ಪಪ್ಪಗಾರೆ ಇದು ಮೊದಲು ಸೇರ್ತದೆ ಹೋಳ್ಗಿ. ಪಪ್ಪ ಫೇವ್ರೇಟ್ ಹೋಳ್ಗೆ ನೋಡ್ರಿ ಹ್ಯಾಂಗೆ ಬಂದದ. ಆದ್ರೆ ಮತ್ತೆ ಕೇರ್ಫುಲ್ ಇರಬೇಕು, ಭಾಳ ಘಾಟ್ ಇರ್ತದೆ. ಹೊಗೆ ಘಾಟಲ್ಲ. ನಮ್ಮಮ್ಮ ಇವೆಲ್ಲ ಹಂಚು ಕ್ಲಿಯರ್ ಮಾಡ್ತಾರ. ಮತ್ತೀಗ ನೋಡ್ರಿ ನಮಗೆಲ್ಲ ಎಷ್ಟು ಶೆಕೆ ಆಗ್ತದ, ಬೆವ್ರು ಬಿಟ್ಬಿಡ್ತದೆ. ಒಲೆ ಮೇಲೆ ಸ್ವಲ್ಪ ಹೊತ್ತು ಕೂತ್ರೆ ಒಲೆ ಎದುರು ಕೂತು ಅಡುಗೆ ಮಾಡ್ಲಿತ್ರ ನಮ್ಮಮ್ಮ ಯಾವಾಗ್ಲೂ ಇಷ್ಟೊಂದು 2 ಸೇರ್ ಹೂರಣ ಹಾಕಿ ಕೂತು ಬಿಡ್ತಾಳೆ ಒಲೆ ಮುಂದೆ. ಕೂತು ಹೋಳ್ಗೆ ಮಾಡ್ಕೋತ ಕೂಡ್ತಾಳೆ. ಬ್ಯಾಸ್ರಿ ಇಲ್ದಂಗೆ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು ಎಲ್ಲರಿಗೆ ಬಡಿಸ್ಕೋತ ಸಾಕಾಗಷ್ಟು ಹೋಳ್ಗೆ ಮಾಡಿ ಬಡಿಸ್ತಾಳೆ. ನಾವು ಸ್ವಲ್ಪ ಹೊತ್ತೇ ಕೂತೀನಿ. ಈಗ ಒಂದು 5 ನಿಮಿಷ ಆಯ್ತು ನಾ ಬಂದು. ನನಗೆ ನೋಡ್ರಿ ಎಷ್ಟು ಬೆವ್ರು ಬಿಟ್ಟದೆ, ಎಲ್ಲ ಮುಖ ಎಲ್ಲ ನೀರು ಬಿಟ್ಬಿಟ್ಟದು. ಯಾಕೆ ಎಷ್ಟೊತ್ತು ಕೂಡ್ತಾಳೆ, 1-2 ತಾಸು ಕೂತು ಮಾಡಿ ಹಾಕ್ತಾಳೆ. ನೋಡ್ರಿ ಹೋಳ್ಗೆ ಮಾಡಿ ಇಟ್ಟಾಳ ನಮ್ಮಮ್ಮ. ಈಗ ನಾವು ಊಟ ಮಾಡಬೇಕು. ಗಂಡಸರದೆಲ್ಲ ಆಗ್ಯದ. ಈ ಹೋಳ್ಗೆ ಮಾಡ್ಯಾಳ. ಇನ್ನು ಇಷ್ಟು ಹೂರಣದ ನಾ ಸಂಜೆ ತನಕ ಮಾಡ್ಕೊತ ಕೊಡ್ತಾಳೆ. ಆಕಿಗೆ ಬ್ಯಾಸ್ರ ಇಲ್ದಂಗೆ ಮಕ್ಕಳು ಮೊಮ್ಮಕ್ಕಳಿಗೆ ಮಾಡಿ ಹಾಕ್ತಾಳೆ. ಈ ಹೋಳ್ಗೆ ಮಾಡ್ಯಾಳ. ಎಲ್ಲಿ ಹೋಗಲಕ್ಕಿ ಈಗ ಒಳಗಿಟ್ಟು ಬರ್ತಾಳ. ಇಟ್ಟು ಬರ್ತೀನಿ ಕೈ ತೊಳ್ಕೊಂಡು. ಸಾರ ಎಷ್ಟೊಂದು ಕೆಂಪಾಗ್ತಾವ ನೋಡ್ರಿ ನಮ್ಮಮ್ಮನ ಹೋಳ್ಗಿ. ಬಾಯಿಲಿ ಉಣಸಿನಿ ಈಗ ಆಗ್ಯದಕ್ಕಿಂತ ನಮ್ಗೆ ಇದಕ್ಕೆ ಉಳ್ಳಿಕ್ಕೆ ಬಿಡಲ್ಲ. ತಾಟ್ನಾಗೆ ಹಾಕಿ ಇವಾಗ ಜಸ್ಟ್ ಬಂದೇವು ನಮ್ಮ ಊರ್ಲಿಂತ. ನಮ್ಮ ಮನೆಯವರೆಲ್ಲ ಲಗೇಜ್ ತೆಗಿಲಿತ್ತಾರ, ಒಳಗೆ ಹಾಕ್ಲಿತ್ತಾರ. ಒಂದೊಂದು ಬ್ಯಾಗ್ ಐದು ಒಳಗೆ ಇಡ್ಲಿತ್ತಾರ. ನಾವು ಇದಕ್ಕೆ ಇವಾಗ ಲಾಸ್ಟ್ ಎದ್ದು
ಇಳಿದು ಹೊಂಟೀವಿ ಮನೆ ಕಡೆ. ಹ್ಯಾಂಗಾಗ್ಬಿಟ್ಟದ ನೋಡ್ರಿ ಇದು ನಮ್ಮ ಫೇಸ್ ಹೊಲ್ದಾಗ ಹೊಡೆಯಡಿ ಬಿಸ್ಲಾಗ. ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಬಿಟ್ಟದ ಇಲ್ರಿ ಹೊಲ್ದಾಗೆಲ್ಲ ಹೊಡೆಯಡಿ. ಹಾಗೆ ನೋಡಿದ್ರೆ ನಾವು ಮತ್ತೆ ಎಲ್ಲ ಕಡೆ ಹೊಡೆಯಡೇ ಇಲ್ಲ. ಅದೇ ಆಗಿಲ್ಲ ಒಟ್ಟು ಅಲ್ಲಿ ಹೋಗೇ ಇಲ್ಲ ನಾವು ಆ ಕಡೆ. ಬರೀ ಇಲ್ಲೇ ಮಾವಿನ ಗಿಡದ ಬಲ್ಲಿ ಇಷ್ಟ ಕೂತು ಪೂಜೆ ಇಷ್ಟು ಮಾಡಿದ್ರೆ ಇಷ್ಟು ಹೈರಾಣ ಆಗ್ತದ. ಪೂರ್ತಿ ಹೊಲ ಹೊಡೆಯಡೇ. ಹಾಂ ಆರ್ಗ್ಯಾನಿಕ್ ಮ್ಯಾಂಗೋ. ಏನೋ ಕೆಮಿಕಲ್ ಇಲ್ಲದೆ ಮನೆಗೆ ಹಣ್ಣು ಮಾಡಿವು. ಬಾಜು ಮನೆ ಮಾಮಿ ಅವ್ರು ಕೊಟ್ಟಾರ, ಅವ್ರ ಮನೆಗೆ ಇಳಿದೆವು ಮಾವಿನ ಹಣ್ಣಿಗೆ ಹಾಕಿದ್ರು. ಅರ್ಧ ಪ್ಯಾಕ್ ಕೊಟ್ಟು ಕಳ್ಸ್ಯಾರ, ಮನೆ ಒಳಗೆ ತೊಗೊಂಡು ಹೋಗಂತ. ನಮ್ಮ ಇನ್ನೂ ಇಳಿದಿಲ್ಲ. ಇಳಿದ್ಮೇಲೆ ಅವನು ಬರ್ತಾವನಾರು. ನಾನು ಅಮ್ಮ ಅವ್ರ ಮನೆದು ಅವು ಇನ್ನೂ ಇಳಿದಿಲ್ಲ. ಅವು ಇಳಿದ್ಮೇಲೆ ಅವನು ಹೆಂಗಿರ್ತಾವ ನೋಡ್ರಿ ಮನೆಯು. ಮನೆಗೆ ಹಣ್ಣು ಹಾಕಿ ಮಾಡಿವು, ಕೆಮಿಕಲ್ ಇರಲ್ಲ. ಹೆಂಗಿರ್ತಾವ ನೋಡ್ರಿ, ಸ್ಮೆಲ್ ನೋಡ್ರಿ ಎಷ್ಟೊಂದು. ಆಕಿ ಕಿವುಚ್ ತೆಗಿತಾಳ ನೋಡ. ಅಲ್ಲಿ ತನ ವಾಸನೆ ಹೊಂಟಿವ ಅವ್ರ ಮನ್ಯಾಗ. ಬೇಡ ಮಸ್ತ್ ಸ್ಮೆಲ್. ನಮ್ಮನು ಹಿಂಗೆ ಇದು. ಮುಗಿಸ್ಲಿತೀನಿ. ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್, ಟೇಕ್ ಕೇರ್.